ದಿ ಡಿಬೇಟ್ಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ನಮ್ಮ ಕೈಲಿರೋ ಆಕರ ಸಾಮಗ್ರಿಯಿಂದಾನೇ ನೇರವಾಗಿ ಬಂದಿರೋ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಸಾಮಗ್ರಿ ಇದೆಯಲ್ಲ, ಇದು ಹಿಂದೂ ಧರ್ಮದ ಎರಡು ತುಂಬಾ ಮುಖ್ಯವಾದ, ಹೌದು, ಪ್ರಾತಸ್ಮರಣೀಯ ಆಧಾರ ಸ್ತಂಭಗಳು. ಒಂದು ಗಾಯತ್ರಿ ಮಂತ್ರ, ಇನ್ನೊಂದು ಭಗವದ್ಗೀತೆ. ಇವುಗಳ ನಡುವೆ ಒಂದು ಆಂತರಿಕ, ತಾತ್ವಿಕ ಸಂಬಂಧ ಇದೆಯಲ್ಲ, ಅದನ್ನ ಆಳವಾಗಿ ಪರಿಶೀಲನೆ ಮಾಡುತ್ತೆ. ಇವೆರಡರ ನಂಟು ನಿಜಕ್ಕೂ ಎಂಥದ್ದು ಅನ್ನೋದು ನಮ್ಮ ಇವತ್ತಿನ ಜಿಜ್ಞಾಸೆ. ಖಚಿತವಾಗಿ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಏನು ಅನ್ನೋದನ್ನು ಸ್ವಲ್ಪ ಸ್ಪಷ್ಟ ಮಾಡ್ಕೊಂಡ್ಬಿಡೋಣ. ಭಗವದ್ಗೀತೆ ಅನ್ನೋದು ಅಕ್ಷರಶಃ ಗಾಯತ್ರಿ ಮಂತ್ರದ ತಾತ್ವಿಕ ಸಾರಾಂಶದ ಒಂದು ವಿಸ್ತೃತ ಒಂದು ವಿಶ್ಲೇಷಣಾತ್ಮಕ ವ್ಯಾಖ್ಯಾನವೇ. ಗೀತೆಯ ಆಳವಾದ ತತ್ವಗಳೆಲ್ಲ ಆ ಗಾಯತ್ರಿಯ ಬೀಜದಲ್ಲಿ ಅಡಗಿದೆ ಅಂತ ಹೇಳ್ಬಿಡ್ಬಹುದಾ? ಅಥವಾ ಈ ಎರಡೂ ಶ್ರೇಷ್ಠ ರಚನೆಗಳ ಮಧ್ಯೆ ನಾವು ಕಾಣುವ ಹೋಲಿಕೆಗಳಿದೆಯಲ್ಲ, ಅವು ಹಂಚ್ಕೊಳ್ಳೋದು ಒಂದೇ ಆ ವಿಶಾಲವಾದ ವೈದಿಕ ಪರಂಪರೆ, ಅದರಿಂದ ಸಹಜವಾಗಿ ಬಂದಿರೋ ಆ ಮೇಲ್ನೋಡದ ಹೋಲಿಕೆಗಳಷ್ಟೇನಾ? ಗೀತೆಗೆ ತನ್ನದೇ ಆದ ಒಂದು ವಿಶಿಷ್ಟ ಅಸ್ತಿತ್ವ, ಅದರದ್ದೇ ಆದ ಉದ್ದೇಶಗಳಿವೆ. ಇದು ನಮ್ಮ ಪ್ರಶ್ನೆ. ಸರಿ, ಈ ಚರ್ಚೆಯಲ್ಲಿ ನಾನು ಗಾಯತ್ರಿ ಮತ್ತು ಗೀತೆಯ ನಡುವೆ ಒಂದು ಬಹಳ ಆಳವಾದ, ಬೇರ್ಪಡಿಸಲಾಗದ ತಾತ್ವಿಕ ಐಕ್ಯತೆ ಇದೆ ಅಂತ, ಮತ್ತೆ ಗೀತೆಯು ಮೂಲಭೂತವಾಗಿ ಗಾಯತ್ರಿಯ ಒಂದು ವಿಸ್ತೃತ, ಸಂದರ್ಭಕ್ಕೆ ಅನುಗುಣವಾದ ರೂಪವೇ ಅಂತ ಪ್ರತಿಪಾದನೆ ಮಾಡ್ತೀನಿ. ಇದು ಕೇವಲ ಹೋಲಿಕೆ ಅಲ್ಲ, ಅದಕ್ಕಿಂತ ಆಳವಾದ ಸಂಬಂಧ ಅನ್ನೋದು ನನ್ನ ನಿಲುವು. ನಾನು ಈ ಹೋಲಿಕೆಗಳನ್ನು ಗೌರವಿಸ್ತೀನಿ. ಹೌದು, ಅವು ಇವೆ ಅನ್ನೋದನ್ನು ಒಪ್ಕೋತೀನಿ. ಆದರೆ ಗೀತೆಯನ್ನ ಕೇವಲ ಗಾಯತ್ರಿಯ ವಿಸ್ತರಣೆ ಅಂತ ಸರಳವಾಗಿ ಹೇಳ್ಬಿಟ್ರೆ, ಅದರ ಉಗಮದ ಆ ಒಂದು ವಿಶಿಷ್ಟವಾದ ನಾಟಕೀಯ ಸಂದರ್ಭ, ಅದರ ಬೇರೆ ಬೇರೆ ಉದ್ದೇಶಗಳು ಮತ್ತು ಅದರ ಅಪಾರವಾದ ತಾತ್ವಿಕ ಆಳ, ಇದನ್ನೆಲ್ಲ ನಾವು ಕಡೆಗಣಿಸಿದ ಹಾಗೆ ಆಗುತ್ತೆ ಅಂತ ನಾನು ವಾದಿಸಲಿಕ್ಕೆ ಬಯಸ್ತೀನಿ. ಗೀತೆ ಅದಕ್ಕಿಂತ ಹೆಚ್ಚು ಸಂಕೀರ್ಣ ಮತ್ತು ಸ್ವತಂತ್ರವಾದದ್ದು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ನಿಲುವನ್ನ ಸ್ಪಷ್ಟಪಡಿಸಲಿಕ್ಕೆ ಒಂದು ಅವಕಾಶ ಕೊಡಿ. ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಮಂತ್ರ ಅಂತ ನೋಡಕ್ಕಾಗಲ್ಲ. ಅದು ವೇದ ಮಾತ, ಅಂದ್ರೆ ಇಡೀ ವೇದಗಳ ತಾಯಿ ಅಂತ ಪ್ರಸಿದ್ಧವಾಗಿದೆ. ಇದರ ಅರ್ಥ ಏನು ಅಂದ್ರೆ, ವೇದ ರಾಶಿಯ ಸಾರ ಸರ್ವಸ್ವವೇ ಗಾಯತ್ರಿಯಲ್ಲಿ ಅಡಗಿದೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನೊಂದು ಕಡೆ ವ್ಯಾಸ ಮಹರ್ಷಿಗಳು ಬರೆದ ಮಹಾಭಾರತವನ್ನ ಪಂಚಮ ವೇದ ಅಂತಾರೆ, ಸಕಲ ಶಾಸ್ತ್ರಾರ್ಥಗಳ ದರ್ಶಕ ಅಂತನೂ ಪರಿಗಣಿಸ್ತಾರೆ, ಮತ್ತು ಭಗವದ್ಗೀತೆಯು ಆ ದೊಡ್ಡ ಮಹಾಭಾರತದ ಹೃದಯ, ಅದರ ಸಾರ ಅಂತ ಎಲ್ಲರೂ ಒಪ್ಪುಕೊಳ್ತಾರೆ. ನೋಡಿ, ನಮ್ಗೆ ಲಭ್ಯ ಇರೋ ಆ ಆಕರ ಗ್ರಂಥದ 6ನೇ ಪುಟದಲ್ಲಿ ಈ ಅಂಶವನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ತಾರ್ಕಿಕವಾಗಿ ಯೋಚನೆ ಮಾಡಿ ನೋಡಿ, ವೇದಗಳ ಸಾರವೇ ಗಾಯತ್ರಿ ಆಗಿದ್ರೆ ಮತ್ತು ಮಹಾಭಾರತದ ಸಾರವೇ ಗೀತೆ ಆಗಿದ್ರೆ, ಹಾಗೂ ಮಹಾಭಾರತ ವೇದಾರ್ಥಗಳನ್ನೇ ವಿಸ್ತರಿಸೋದು ಆಗಿದ್ರೆ, ಗಾಯತ್ರಿ ಮತ್ತು ಗೀತೆಯ ಮೂಲಭೂತ ಪ್ರತಿಪಾದನೆಗಳು, ಅಂದ್ರೆ ಅವುಗಳ ಪ್ರಮೇಯಗಳು, ಅವುಗಳ ಕೋರ್ ಥೀಸಿಸ್, ಆ ತಾತ್ವಿಕ ತಳಹದಿ ಒಂದೇ ಆಗಿರ್ಬೇಕಲ್ವೇ? ಇದು ತರ್ಕಬದ್ಧವಾದ ನಿರೀಕ್ಷೆ ತಾನೆ? ಅಷ್ಟೇ ಅಲ್ಲ, ಇದಕ್ಕೆ ನೇರವಾದ ಶಾಸ್ತ್ರೀಯ ಆಧಾರನೂ ಇದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಧ್ಯಾಯ 43 ಶ್ಲೋಕ 3 ಬರೋ ಒಂದು ಪ್ರಸಿದ್ಧ ಶ್ಲೋಕವನ್ನ ಗಮನಿಸಿ. ಗೀತಾಂ ಗಂಗಾಂ ಚ ಗಾಯತ್ರೀಂ ಚಿತ್ತಸ್ಥಾಂ ಯೇ ಸದಾ ನರಾಹ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. ಇದರ ಅರ್ಥ ಏನು ಅಂದ್ರೆ, ಯಾರು ಗೀತೆ, ಗಂಗೆ ಮತ್ತು ಗಾಯತ್ರಿಯನ್ನ ಸದಾ ತಮ್ಮ ಚಿತ್ತದಲ್ಲಿ, ಅಂದ್ರೆ ಹೃದಯದಲ್ಲಿ, ಅಂತರಂಗದಲ್ಲಿ ಧರಿಸ್ತಾರೋ, ಈ ಗಕಾರದಿಂದ ಶುರುವಾಗೋ 3ರ ಜೊತೆಗೆ ಗೋವಿಂದನ 4ನೇ ಗ ಚಿಂತನೆಯುಳ್ಳವರಿಗೆ ಪುನರ್ಜನ್ಮ ಇಲ್ಲ. ಇಲ್ಲಿ ನೋಡಿ, ಗೀತೆಯನ್ನ ಗಾಯತ್ರಿಯ ಜೊತೆಗೆ ಒಂದೇ ಸಾಲಿನಲ್ಲಿ, ಒಂದೇ ರೀತಿಯಲ್ಲಿ ಚಿತ್ತಸ್ಥಾಂ ಅಂದ್ರೆ ಹೃದಯದಲ್ಲಿ ಧರಿಸಬೇಕು ಅಂತ ಹೇಳಲಾಗಿದೆ. ಇದು ಕೇವಲ ಅವುಗಳ ಪಾವಿತ್ರ್ಯ ಅಥವಾ ಮಹತ್ವವನ್ನ ಸರಿಸಮಾನವಾಗಿ ಕಾಣೋದು ಅಷ್ಟೇ ಅಲ್ಲ, ಬದಲಿಗೆ ಅವುಗಳ ಆಂತರಿಕ, ತಾತ್ವಿಕ ಸಾರದಲ್ಲಿರೋ ಸಮಾನತೆಯನ್ನ, ಐಕ್ಯತೆಯನ್ನ ಬಲವಾಗಿ ಸೂಚಿಸುತ್ತೆ ಅನ್ನೋದು ನನ್ನ ವಾದ. ಆಕರದಲ್ಲಿ ಉಲ್ಲೇಖಿಸಿರೋ ಗೀತಾನುಸಂಧಾನ ಲೇಖನ ಪುಟ 7-9 ಈ ಐಕ್ಯತೆಯನ್ನ ಪ್ರಾಯೋಗಿಕವಾಗಿ ತೋರಿಸಿಕೊಡುತ್ತೆ. ಅದು ಗಾಯತ್ರಿಯ ಪ್ರತಿಯೊಂದು ಪದಕ್ಕೂ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಗೀತೆಯಲ್ಲಿರೋ ಮುಖ್ಯ ತಾತ್ವಿಕ ಸಂದೇಶಗಳನ್ನ ಮತ್ತು ದೈವಿಕ ಗುಣಗಳನ್ನ ಹೇಗೆ ಜೋಡಿಸಬಹುದು ಅಂತ ವಿಸ್ತಾರವಾಗಿ ವಿವರಿಸುತ್ತೆ. ಉದಾಹರಣೆಗೆ, ತತ್
ಅಂದ್ರೆ ಆ ಪರಬ್ರಹ್ಮ ತತ್ವ ಅನ್ನೋ ಪದ ಇದೆಯಲ್ಲ, ಅದು ಗೀತೆಯ 11ನೇ ಅಧ್ಯಾಯದಲ್ಲಿ ಬರೋ ಭಗವಂತನ ಅನಿರ್ವಚನೀಯ ದೇಶಕಾಲಾತೀತ ವಿಶ್ವರೂಪಕ್ಕೆ ಸಂವಾದಿಯಾಗಿದೆ. ಸವಿತುಃ ಸೃಷ್ಟಿಕರ್ತ ಪ್ರೇರಕ ಅನ್ನೋದು ಗೀತೆಯಲ್ಲಿ ವಿವರಿಸಿರೋ ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಭಗವಂತನ ಪಾತ್ರಕ್ಕೆ ಹೊಂದುತ್ತೆ. ವರೇಣ್ಯಂ ಶ್ರೇಷ್ಠವಾದ ಪೂಜ್ಯನೀಯವಾದ ಅನ್ನೋದು ಗೀತೆಯುದ್ದಕ್ಕೂ ಹೇಳಿರೋ ಭಗವಂತನ ಸರ್ವೋತ್ತಮತ್ವಕ್ಕೆ ಭಕ್ತರಿಂದ ಆರಾಧಿಸಲ್ಪಡೋ ಗುಣಕ್ಕೆ ಅನುರೂಪವಾಗಿದೆ. ಭರ್ಗಃ ತೇಜಸ್ಸು ಪಾಪನಾಶಕ ಶಕ್ತಿ ಅನ್ನೋದು ಗೀತೆಯಲ್ಲಿ ವರ್ಣಿಸಿರೋ ಭಗವಂತನ ಕೋಟಿ ಸೂರ್ಯರ ಪ್ರಭೆಗೆ ಆ ಜ್ಞಾನದ ಬೆಳಕಿಗೆ ಸಂಬಂಧಿಸಿದೆ. ಹೀಗೆ ಪ್ರತಿ ಪದಕ್ಕೂ ಗೀತೆಯಲ್ಲಿ ಸಮಾನಾಂತರ ತತ್ವಗಳನ್ನ ಆಳವಾಗಿ ಗುರುತಿಸಬಹುದು. ಇದು ಗೀತೆಯೂ ಗಾಯತ್ರಿಯ ಒಂದು ವಿಸ್ತೃತ ವ್ಯಾಖ್ಯಾನ ರೂಪ ಅನ್ನೋದಕ್ಕೆ ಇದು ಕೇವಲ ಕಾಲ್ಪನಿಕ ಹೋಲಿಕೆಯಲ್ಲ, ಬದಲಿಗೆ ಒಂದು ರಚನಾತ್ಮಕ ಸಂಬಂಧ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಒದಗಿಸುತ್ತೆ. ನಿಮ್ಮ ವಾದದ ತಾರ್ಕಿಕತೆ ಮತ್ತು ನೀವು ಕೊಟ್ಟಿರೋ ಆ ಶಾಸ್ತ್ರೀಯ ಆಧಾರಗಳನ್ನ ನಾನು ಗಮನಿಸಿದ್ದೇನೆ. ಆದರೆ ಈ ವಿಷಯವನ್ನ ಪೂರ್ತಿಯಾಗಿ ಬೇರೆದೇ ದೃಷ್ಟಿಕೋನದಿಂದ ನೋಡೋಕೆ ಸಾಧ್ಯ ಇದೆ. ಗಾಯತ್ರಿ ಮತ್ತು ಗೀತೆಗೆರಡೂ ಶ್ರೇಷ್ಠವಾದವೂ ಹೌದು, ಎರಡೂ ವೇದಗಳ ಸಾರವನ್ನ ಒಳಗೊಂಡಿವೆ ಅನ್ನೋದು ನಿಜಕ್ಕೂ ನಿರ್ವಿವಾದ. ಅವುಗಳು ಒಂದೇ ಸಮೃದ್ಧವಾದ ವೈದಿಕ ಆಧ್ಯಾತ್ಮಿಕ ಪರಂಪರೆಯಿಂದ ಬಂದಿರೋದ್ರಿಂದ ಅವುಗಳ ನಡುವೆ ತಾತ್ವಿಕ ಸಾಮ್ಯತೆಗಳು, ಆ ಪರಿಭಾಷೆಯ ಹೋಲಿಕೆಗಳು ಇರೋದು ತುಂಬಾ ಸಹಜ ಮತ್ತು ನಿರೀಕ್ಷಿತ ಕೂಡ. ಆದರೆ ಈ ಸಾಮ್ಯತೆಗಳ ಆಧಾರದ ಮೇಲೆ ಗೀತೆಯನ್ನ ಗಾಯತ್ರಿಯ ವಿಸ್ತರಣೆ ಅಥವಾ ವ್ಯಾಖ್ಯಾನ ಅಂತ ಹೇಳಿಬಿಡೋದು ವಿಷಯವನ್ನ ಅತಿಯಾಗಿ ಸರಳೀಕರಿಸಿದ ಹಾಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಭಗವದ್ಗೀತೆಯ ಉಗಮದ ಆ ವಿಶಿಷ್ಟ ಸಂದರ್ಭವನ್ನ ನಾವು ಮರಿಬಾರ್ದು. ಅದು ಸುಮ್ಮನೆ ತತ್ವಜ್ಞಾನದ ಕ್ಲಾಸಲ್ಲಿ ಹುಟ್ಟಿದ್ದಲ್ಲ, ಅದು ಕುರುಕ್ಷೇತ್ರದ ರಣರಂಗದಲ್ಲಿ, ಅಂದ್ರೆ ಸೋದರರು ಮತ್ತು ಗುರುಗಳ ವಿರುದ್ಧ ಹೋರಾಡಬೇಕಾದ ಆ ಭಯಾನಕ ಸಂದಿಗ್ಧತೆಯಲ್ಲಿ ಸಿಲುಕಿದ್ದ, ತೀವ್ರ ವಿಷಾದ ಮತ್ತು ಕರ್ತವ್ಯಚ್ಯುತಿಯ ಅಂಚಿನಲ್ಲಿದ್ದ ಅರ್ಜುನನ ಧರ್ಮಸಂಕಟಕ್ಕೆ ಉತ್ತರವಾಗಿ ಭಗವಾನ್ ಕೃಷ್ಣನಿಂದ ಕೊಡಲ್ಪಟ್ಟಿತ್ತು. ಹಾಗಾಗಿ ಗೀತೆಯು ಕೇವಲ ಒಣ ಅಮೂರ್ತ ತತ್ವಜ್ಞಾನ ಅಲ್ಲ, ಅದು ಅತ್ಯಂತ ಪ್ರಾಯೋಗಿಕವಾದ, ಸಂದರ್ಭಕ್ಕೆ ತಕ್ಕನಾದ ಮಾರ್ಗದರ್ಶನ. ಅದು ಕರ್ತವ್ಯ, ಸ್ವಧರ್ಮ, ನಿಷ್ಕಾಮ ಕರ್ಮ, ಧರ್ಮದ ಸೂಕ್ಷ್ಮತೆಗಳು, ಯೋಗದ ಬೇರೆ ಬೇರೆ ಮಾರ್ಗಗಳು, ಜ್ಞಾನ, ಕರ್ಮ, ಭಕ್ತಿ, ಧ್ಯಾನ ಮತ್ತು ಜೀವನದ ದ್ವಂದ್ವಗಳನ್ನ, ಸುಖದುಃಖ, ಜಯಾಪಜಯ ಹೇಗೆ ಎದುರಿಸಬೇಕು ಅನ್ನೋ ಕಲೆಯ ಬಗ್ಗೆ ವಿವರವಾಗಿ ಮಾತಾಡುತ್ತೆ. ಗಾಯತ್ರಿ ಮಂತ್ರಕ್ಕೆ ಈ ರೀತಿಯ ನಿರ್ದಿಷ್ಟ ಐತಿಹಾಸಿಕ, ನಾಟಕೀಯ ಮತ್ತು ತಕ್ಷಣದ ಪ್ರಾಯೋಗಿಕ ಒತ್ತಡದ ಸಂದರ್ಭ ಇಲ್ಲ. ಅದರ ಸ್ವರೂಪ ಮುಖ್ಯವಾಗಿ ಧ್ಯಾನಾತ್ಮಕ, ಜ್ಞಾನಾನ್ವೇಷಣೆಯ ಮತ್ತು ಪರಮಾತ್ಮನಿಗೆ ಮಾಡುವ ಪ್ರಾರ್ಥನೆಯ ರೂಪದಲ್ಲಿದೆ. ಇನ್ನು ಆ ಆಕರದಲ್ಲಿ ಪುಟ 7-9 ಮಾಡಿರೋ ಗಾಯತ್ರಿಯ ಪದಗಳು ಮತ್ತು ಗೀತೆಯ ತತ್ವಗಳ ನಡುವಿನ ಹೊಂದಾಣಿಕೆಯ ವಿಚಾರ, ಖಂಡಿತವಾಗ್ಲೂ ಅದೊಂದು ಅತ್ಯಂತ ಕುತೂಹಲಕಾರಿ ಮತ್ತು ವಿದ್ವತ್ಸ್ಪೂರ್ಣವಾದ ಪ್ರಯತ್ನ. ಆ ಲೇಖನ ಗೀತಾಭ್ಯಾಸಿಗಳಿಗೆ ಹೊಸ ಒಳನೋಟಗಳನ್ನು ನೀಡಬಹುದು, ನಿಜ. ಆದರೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡಿದಾಗ ಇದು ಒಂಥರ ಆಯ್ದ ವ್ಯಾಖ್ಯಾನದ ಹಾಗೆ ಕಾಣೋ ಅಪಾಯ ಇದೆ. ಅಂದ್ರೆ ಗಾಯತ್ರಿಯ ಚೌಕಟ್ಟಿಗೆ ಹೊಂದುವ ಗೀತೆಯ ಭಾಗಗಳನ್ನ ಆಯ್ದು ಜೋಡಿಸಿ ಉಳಿದವುಗಳನ್ನ ಕಡೆಗಣಿಸೋ ಸಾಧ್ಯತೆ ಇರಬಹುದು. ಗೀತೆ ಅಂದ್ರೆ 700 ಶ್ಲೋಕಗಳು, 18 ಅಧ್ಯಾಯಗಳ ದೊಡ್ಡ ಗ್ರಂಥ. ಅದರ ತಾತ್ವಿಕ ಹರವು ತುಂಬಾನೇ ವಿಶಾಲ. ಉದಾಹರಣೆಗೆ ಗೀತೆಯಲ್ಲಿ ಭಕ್ತಿಯೋಗಕ್ಕೆ ಮೀಸಲಾದ ಅಧ್ಯಾಯಗಳು, ಶರಣಾಗತಿಯ ತತ್ವ, ಭಗವಂತನ ಅವತಾರ ರಹಸ್ಯ ಇವುಗಳ ವಿಸ್ತಾರವಾದ ವಿವರಣೆ ಇದೆ. ಕರ್ಮಯೋಗದ ಸೂಕ್ಷ್ಮ ವಿಶ್ಲೇಷಣೆ, ಕರ್ಮ ಅಕರ್ಮ ವಿಕರ್ಮಗಳ ಭೇದ, ಯಜ್ಞದ ಪರಿಕಲ್ಪನೆ ಇವೆಲ್ಲ ಗೀತೆಯ ವಿಶಿಷ್ಟ ಕೊಡುಗೆಗಳು. ಸ್ಥಿತಪ್ರಜ್ಞನ ಲಕ್ಷಣಗಳ ವಿವರಣೆ, ಅಂದ್ರೆ ಸ್ಥಿರವಾದ ಬುದ್ಧಿಯುಳ್ಳ ಜ್ಞಾನಿಯಾದವನ ನಡುವಳಿಕೆ ಗೀತೆಯ ಮುಖ್ಯ ಭಾಗಗಳಲ್ಲಿ ಒಂದು. ಹಾಗೇನೆ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್, ತಮಸ್ ತ್ರೈಗುಣ್ಯಗಳು ಮತ್ತು ಅವು ಮನುಷ್ಯನ ಸ್ವಭಾವ ಹಾಗೂ ಕರ್ಮಗಳ ಮೇಲೆ ಬೀರೋ ಪ್ರಭಾವದ ಬಗ್ಗೆ ಗೀತೆ ನೀಡೋ ವಿಸ್ತೃತ ಚರ್ಚೆ, ಈ ಎಲ್ಲ ಆಳವಾದ ಮತ್ತು ವಿಸ್ತಾರವಾದ ವಿಷಯಗಳನ್ನ ಗಾಯತ್ರಿಯ ಹೋಲಿಸಿದ್ರೆ ಸರಳವಾದ ಕೆಲವೇ ಪದಗಳ ಚೌಕಟ್ಟಿಗೆ ಪೂರ್ತಿಯಾಗಿ ನೈಸರ್ಗಿಕವಾಗಿ ಅಳವಡಿಸೋದು ಹೇಗೆ ಸಾಧ್ಯ? ಗೀತೆಯು ಉಪನಿಷತ್ತುಗಳ ಸಾರವೇ ಹೌದು. ಸರ್ವೋಪನಿಷದೋ ಗಾವೋ ಅಂತ ಹೇಳೋ ಹಾಗೆ ಉಪನಿಷತ್ತುಗಳ ಹಾಲನ್ನ ಕಡಿದು ತೆಗೆದ ಬೆಣ್ಣೆಯೇ ಗೀತೆ. ಆದ್ರೆ ಅದು ಕೇವಲ ಸಂಗ್ರಹ ಅಲ್ಲ, ಅದೊಂದು ದೋಹನ. ಅಂದ್ರೆ ಕೃಷ್ಣನು ಅರ್ಜುನನ ನಿಮಿತ್ತವಾಗಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಉಪನಿಷತ್ ತತ್ವಗಳನ್ನ ಸಂಶ್ಲೇಷಿಸಿ ಹೊಸ ಬೆಳಕನ್ನ ಚೆಲ್ಲಿದ್ದಾನೆ.
ಆ ಸಂಶ್ಲೇಷಣೆ, ಅದರ ವಾದಸರಣಿ, ಅದರ ತೀರ್ಮಾನಗಳು ಗೀತೆಗೆ ಸ್ವಂತಿಕೆಯನ್ನ ನೀಡಿವೆ. ಆದ್ರಿಂದ ಅದನ್ನ ಕೇವಲ ಗಾಯತ್ರಿಯ ವಿಸ್ತರಣೆ ಅಂತ ಸೀಮಿತಗೊಳಿಸೋದು ಗೀತೆಯ ಈ ಸ್ವಂತಿಕೆ, ಅದರ ವ್ಯಾಪ್ತಿ ಮತ್ತು ಅದರ ಆಳವನ್ನ ಕಡೆಗಣಿಸಿದ ಹಾಗೆ ಆಗುತ್ತೆ ಅನ್ನೋದು ನನ್ನ ದೃಢವಾದ ಅನಿಸಿಕೆ. ನೀವು ಗೀತೆಯ ವಿಶಿಷ್ಟ ಸಂದರ್ಭ, ಅದರ ವಿಸ್ತಾರ ಮತ್ತು ಸ್ವಂತಿಕೆಯನ್ನ ಒತ್ತಿ ಹೇಳ್ತಾ ಇರೋದು ಸರಿ. ಆದ್ರೆ ನಾವು ಮೂಲಭೂತ ಸಾರ ಮತ್ತು ಅಂತಿಮ ಉದ್ದೇಶದ ದೃಷ್ಟಿಯಿಂದ ನೋಡಿದಾಗ ಈ ವ್ಯತ್ಯಾಸಗಳು ಅಷ್ಟು ಮುಖ್ಯ ಅನ್ಸಲ್ವಾ? ಗಾಯತ್ರಿಯ ಅಂತಿಮ ಗುರಿಯೇನು? ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಆ ಪರಮಾತ್ಮನ ಕಡೆಗೆ ಪ್ರಚೋದಿಸೋದು. ಅಂದ್ರೆ ಆತ್ಮಜ್ಞಾನ, ಪರಮಾತ್ಮನ ಅರಿವು ಮತ್ತು ಸಾಕ್ಷಾತ್ಕಾರ. ಭಗವದ್ಗೀತೆಯ ಅಂತಿಮ ಗುರಿಯೂ ಅದೇ ಅಲ್ವಾ? ಅರ್ಜುನನ ಮೂಲಕ ಇಡೀ ಮಾನವಕುಲಕ್ಕೆ ಮೋಕ್ಷ ಮಾರ್ಗವನ್ನ ತೋರಿಸೋದು, ಬ್ರಹ್ಮಜ್ಞಾನವನ್ನ ಕೊಡೋದು. ಗಾಯತ್ರಿಯು ಆ ಗುರಿಯನ್ನ ಬೀಜರೂಪದಲ್ಲಿ ತುಂಬಾ ಚಿಕ್ಕದಾಗಿ ಸೂಚಿಸಿದ್ರೆ, ಗೀತೆಯು ಅದೇ ಗುರಿಯನ್ನ ತಲುಪೋ ಬೇರೆ ಬೇರೆ ಮಾರ್ಗಗಳನ್ನ, ಎದುರಾಗೋ ಅಡೆತಡೆಗಳನ್ನ, ಸಾಧಕನ ಲಕ್ಷಣಗಳನ್ನ ವಿಸ್ತಾರವಾಗಿ ಒಂದು ಮರದ ಹಾಗೆ ವಿವರಿಸುತ್ತೆ. ಹಾಗಾಗಿ ಸ್ವರೂಪದಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ಸಾರದಲ್ಲಿ ಏಕತೆ ಇದೆ. ಆಕರ ಗ್ರಂಥದ 6ನೇ ಪುಟದಲ್ಲಿ ಹೇಳಿರೋ ಹಾಗೆ ವೇದಗಳ ಸಾರವಾದ ಗಾಯತ್ರಿ ಮತ್ತು ಮಹಾಭಾರತದ ಸಾರವಾದ ಗೀತೆಯ ಪ್ರಮೇಯಗಳು, ಅವುಗಳ ಮೂಲಭೂತ ತಾತ್ವಿಕ ತಳಹದಿಗಳು, ಫಂಡಮೆಂಟಲ್ ಫಿಲಾಸಾಫಿಕಲ್ ಪ್ರೊಪೊಸಿಷನ್ಸ್ ಸಮಾನವಾಗಿರ್ಲೇಬೇಕು ಅನ್ನೋದು ತಾರ್ಕಿಕ ನಿರ್ಣಯ. ಅಂತಿಮ ಉದ್ದೇಶ ಒಂದೇ ಆಗಿರುವಾಗ ಸ್ವರೂಪ ವಿಸ್ತಾರಗೊಂಡ ಮಾತ್ರಕ್ಕೆ ಗೀತೆಯನ್ನ ಗಾಯತ್ರಿಯ ವಿಸ್ತರಣೆ ಅಂತ ನೋಡೋದ್ರಲ್ಲಿ ತಪ್ಪೇನೋ? ಅದು ಗಾಯತ್ರಿಯ ತತ್ವಗಳ ಪ್ರಾಯೋಗಿಕ ಅನ್ವಯಿಕೆ ಅಂತ ಹೇಳ್ಬೋದಲ್ವೇ? ಉದ್ದೇಶದ ಕೊನೆಯ ಹಂತದಲ್ಲಿ, ಅಂದ್ರೆ ಮೋಕ್ಷ ಅಥವಾ ಬ್ರಹ್ಮಜ್ಞಾನದ ನೆಲೆಯಲ್ಲಿ ಸಾಮ್ಯತೆ ಇರಬಹುದು. ಆದರೆ ಮಾರ್ಗ, ಒತ್ತು ಮತ್ತು ತಕ್ಷಣದ ಆ ವ್ಯಾವಹಾರಿಕ ಉದ್ದೇಶಗಳಲ್ಲಿ ಗಣನೀಯ ವ್ಯತ್ಯಾಸಗಳಿವೆ ಅಂತ ನಾನು ಪ್ರತಿವಾದಿಸ್ತೀನಿ. ಗೀತೆಯ ತಕ್ಷಣದ ಮೊದಲನೇ ಉದ್ದೇಶ ಏನು? ಯುದ್ಧಭೂಮಿಯಲ್ಲಿ ಕರ್ತವ್ಯದಿಂದ ವಿಮುಖನಾಗಿದ್ದ, ಭಾವನಾತ್ಮಕವಾಗಿ ಕುಸಿದು ಹೋಗಿದ್ದ ಅರ್ಜುನನ ಮನಸ್ಸನ್ನ ಸ್ಥಿರಗೊಳಿಸೋದು, ಅವನ ಕ್ಷಾತ್ರಧರ್ಮವನ್ನ ಅವನಿಗೆ ನೆನಪಿಸಿ ಅವನನ್ನ ಯುದ್ಧಕ್ಕೆ, ಅಂದರೆ ಅವನ ಸ್ವಧರ್ಮ ಪಾಲನೆಗೆ ಪ್ರೇರೇಪಿಸೋದು. ಇಲ್ಲಿ ಕರ್ಮಕ್ಕೆ, ಕ್ರಿಯೆಗೆ, ಜಗತ್ತಿನಲ್ಲಿ ವ್ಯವಹರಿಸೋ ರೀತಿಯ ಬಗ್ಗೆ ಹೆಚ್ಚು ಒತ್ತಿದೆ. ಇದರಲ್ಲಿ ಒಂದು ಕ್ರಿಯಾಶೀಲ ಆಯಾಮ ಇದೆ, ತಕ್ಷಣದ ಸಂದರ್ಭಕ್ಕೆ ತಕ್ಕನಾದ ತುರ್ತು ಕಾಂಟೆಕ್ಸ್ಚುಯಲ್ ಅರ್ಜೆನ್ಸಿ ಇದೆ. ಗಾಯತ್ರಿ ಮಂತ್ರದ ಸ್ವರೂಪವನ್ನ ಗಮನಿಸಿ. ಅದು ಪ್ರಧಾನವಾಗಿ ಧ್ಯಾನಾತ್ಮಕ, ಜ್ಞಾನಾತ್ಮಕ ಮತ್ತು ಪ್ರಾರ್ಥನಾತ್ಮಕ. ಧೀಮಹಿ ಧ್ಯಾನಿಸುತ್ತೇವೆ, ಧಿಯಃ ಪ್ರಚೋದಯಾತ್ ಬುದ್ಧಿಯನ್ನ ಪ್ರಚೋದಿಸಲಿ. ಇವು ಅಂತರಂಗದ ಸಾಧನೆಗೆ ಒತ್ತು ಕೊಡುತ್ತವೆ. ಅಲ್ಲಿ ಗೀತೆಯಲ್ಲಿರೋ ಹಾಗೆ ತಕ್ಷಣದ ಹೊರಗಿನ ಕರ್ತವ್ಯದ ಒತ್ತಾಯ ಅಥವಾ ಸಾಮಾಜಿಕ ಧರ್ಮದ ವಿಶ್ಲೇಷಣೆ ಮುಖ್ಯವಾಗಿಲ್ಲ. ಆದ್ದರಿಂದ ಅಂತಿಮ ಆಧ್ಯಾತ್ಮಿಕ ಗುರಿ ಒಂದೇ ಆಗಿದ್ರೂ ಅವುಗಳ ಪ್ರಸ್ತುತಿಯ ರೀತಿ, ತಕ್ಷಣದ ಉದ್ದೇಶಗಳು ಮತ್ತು ಅವುಗಳು ಕೊಡೋ ಒತ್ತುಗಳು ಎಷ್ಟು ಬೇರೆ ಬೇರೆ ಆಗಿವೆ ಅಂದ್ರೆ, ಒಂದನ್ನ ಕೇವಲ ಇನ್ನೊಂದರ ವಿಸ್ತರಣೆ ಅಂತ ಕರೆಯೋದು ಅವುಗಳ ವಿಶಿಷ್ಟ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಲ್ಲ. ಗೀತೆಯು ಕರ್ಮ ಮತ್ತು ಜ್ಞಾನವನ್ನ ಸಮನ್ವಯಗೊಳಿಸೋ ಪ್ರಯತ್ನದಲ್ಲಿ ತುಂಬಾ ವಿಶಿಷ್ಟವಾಗಿದೆ. ಹಾಗಿದ್ರೆ ಆ ಭೀಷ್ಮ ಪರ್ವದ ಶ್ಲೋಕದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಗೀತೆಯನ್ನು ಗಾಯತ್ರಿಯಂತೆಯೇ ಚಿತ್ತದಲ್ಲಿ ಧರಿಸಬೇಕು. ಗೀತಾಂ ಗಾಯತ್ರೀಂ ಚಿತ್ತಸ್ಥಾಂ ಅನ್ನೋ ಮಾತಿನ ಅರ್ಥ ಕೇವಲ ಅವುಗಳ ಪಾವಿತ್ರ್ಯವನ್ನ ಅಥವಾ ಮಹತ್ವವನ್ನ ಸರಿಸಮಾನವಾಗಿ ಪರಿಗಣಿಸೋದೇ? ನನ್ನ ಗ್ರಹಿಕೆಯಲ್ಲಿ ಚಿತ್ತಸ್ಥಾಂ ಅಥವಾ ಹೃದಯದಲ್ಲಿ ಧರಿಸುವುದು ಅನ್ನೋ ಆ ರೂಪಕ ಇದೆಯಲ್ಲ, ಅದು ಕೇವಲ ಹೊರಗಿನ ಪೂಜ್ಯತೆಯನ್ನಲ್ಲ, ಅದಕ್ಕೂ ಮಿಗಿಲಾಗಿ ಆಂತರಿಕ ಸಾರದಲ್ಲಿನ ಐಕ್ಯತೆಯನ್ನ, ತಾತ್ವಿಕ ಸಮಾನತೆಯನ್ನ, ಫಿಲಸಾಫಿಕಲ್ ಈಕ್ವಾವಲೆನ್ಸ್ ಧ್ವನಿಸುತ್ತೆ. ಹೇಗೆ ಗಾಯತ್ರಿಯು ವೇದಸಾರವಾಗಿ ಮೂಲಭೂತ ತತ್ವವನ್ನ ಪ್ರತಿನಿಧಿಸುತ್ತದೆಯೋ, ಹಾಗೆಯೇ ಗೀತೆಯೂ ಕೂಡ ಅಷ್ಟೇ ಮೂಲಭೂತವಾದ, ಸನಾತನವಾದ, ಸಮಾನವಾದ ತತ್ವವನ್ನ ತನ್ನಲ್ಲಿ ಅಡಗಿಸಿಕೊಂಡಿದೆ ಅನ್ನೋದೇ ಆ ಶ್ಲೋಕದ ಆಶಯವಾಗಿರಬೇಕು. ಇಲ್ಲದಿದ್ರೆ ಅವೆರಡನ್ನೂ ಒಂದೇ ಉಸಿರಿನಲ್ಲಿ, ಒಂದೇ ಕ್ರಿಯಾಪದದೊಂದಿಗೆ ಚಿತ್ತಸ್ಥಾಂ ಜೋಡಿಸೋ ಅಗತ್ಯವಾದ್ರೂ ಏನಿತ್ತು? ಕ್ಷಮಿಸಿ, ಆದ್ರೆ ಆ ವ್ಯಾಖ್ಯಾನವನ್ನ ನಾನು ಪೂರ್ತಿಯಾಗಿ ಒಪ್ಕೊಳ್ಳಕ್ಕಾಗಲ್ಲ. ಕಾರಣ ಹೇಳ್ತೀನಿ. ಆ ಶ್ಲೋಕದಲ್ಲಿ ಗೀತೆ ಮತ್ತು ಗಾಯತ್ರಿಯ ಜೊತೆಗೆ ಗಂಗೆಯನ್ನು ಸೇರಿಸಲಾಗಿದೆ. ಗೀತಾಂ ಗಂಗಾಂ ಚ ಗಾಯತ್ರಿ ಮಂಟ. ಗಂಗೆ ಪವಿತ್ರ ನದಿ, ಗಾಯತ್ರಿ ಪವಿತ್ರ ಮಂತ್ರ, ಗೀತೆ ಪವಿತ್ರ ಗ್ರಂಥ. ಇವು ಮೂರೂ ಅತ್ಯಂತ ಪೂಜ್ಯನೀಯ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಉನ್ನತ ಸ್ಥಾನವನ್ನ ಪಡೆದಿವೆ.
ಆ ರೂಪಕವನ್ನ, ಈ ಮೂರರ ಪರಮ ಪಾವಿತ್ರ್ಯ ಮತ್ತು ಅತ್ಯುನ್ನತ ಮಹತ್ವವನ್ನ ಒತ್ತಿ ಹೇಳಲಿಕ್ಕೆ, ಅವುಗಳ ಚಿಂತನೆ ಅಥವಾ ಸ್ಮರಣೆ ಮೋಕ್ಷದಾಯಕ ಅನ್ನೋದನ್ನು ಸೂಚಿಸಲಿಕ್ಕೆ ಬಳಸಲಾಗಿದೆ ಅಂತ ಅರ್ಥೈಸೋದೇ ಹೆಚ್ಚು ಸಹಜ ಮತ್ತು ಸರಿ ಅನ್ಸುತ್ತೆ ನಮಗೆ. ಹೇಗೆ ಗಂಗೆಯಲ್ಲಿ ಸ್ನಾನ ಮಾಡೋದು ಪುಣ್ಯಕರವೋ, ಗಾಯತ್ರಿಯನ್ನ ಜಪಿಸುವುದು ಶ್ರೇಯಸ್ಕರವೋ, ಹಾಗೆ ಗೀತೆಯನ್ನ ಅಧ್ಯಯನ ಮಾಡೋದು, ಮನನ ಮಾಡೋದು ಕೂಡ ಅಷ್ಟೇ ಶ್ರೇಯಸ್ಕರ ಮತ್ತು ಹೃದಯದಲ್ಲಿ ಧರಿಸೋಕೆ ಯೋಗ್ಯವಾದುದು ಅಂತ ಹೇಳ್ತಿರಬಹುದು. ಇದು ಅವುಗಳ ವಿಷಯ, ಕಂಟೆಂಟ್, ತಾತ್ವಿಕ ರಚನೆ, ಫಿಲಾಸಾಫಿಕಲ್ ಸ್ಟ್ರಕ್ಚರ್ ಅಥವಾ ಸಂದೇಶ ಒಂದೇ ಅಂತ ನೇರವಾಗಿ ಸಾಧಿಸಲ್ಲ. ಮೂರೂ ಬೇರೆ ಬೇರೆ ಸ್ವರೂಪದ್ದಾಗಿದ್ರೂ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಮಾನವಾದ ಮಹತ್ವವನ್ನು ಹೊಂದಿವೆ ಮತ್ತು ಅವುಗಳ ಅನುಸಂಧಾನದಿಂದ ಪುನರ್ಜನ್ಮದಿಂದ ಮುಕ್ತಿ ಸಿಗಬಹುದು, ಪುನರ್ಜನ್ಮ ನ ವಿದ್ಯತೆ ಅನ್ನೋದು ಅದರ ಮುಖ್ಯ ಸಂದೇಶ ಇರಬಹುದು. ತಾತ್ವಿಕವಾಗಿ ಅವು ಒಂದೇ ಅಂತ ಸಾಧಿಸಲಿಕ್ಕೆ ಈ ಶ್ಲೋಕವನ್ನ ಬಳಸುವುದು ಸ್ವಲ್ಪ ಎಳೆದ ಹಾಗೆ ಆಗುತ್ತೆ. ನೀವು ಗಂಗೆಯ ಉದಾಹರಣೆ ತಂದಿದ್ದು ಕುತೂಹಲಕಾರಿ. ಆದ್ರೆ ಗೀತೆ ಮತ್ತು ಗಾಯತ್ರಿಗಳೆರಡೂ ಜ್ಞಾನದ ತತ್ವದ ಪ್ರತೀಕಗಳು. ಗಂಗೆ ಭೌತಿಕ ರೂಪದಲ್ಲೂ ಇದೆ. ಸರಿ, ಇರ್ಲಿ. ಹಾಗಾದ್ರೆ ಆ ಆಕರದಲ್ಲಿ ಪುಟ 7 ಮತ್ತು 9ರಲ್ಲಿ ಕೊಟ್ಟಿರೋ ಗಾಯತ್ರಿಯ ಪದಗಳು ಮತ್ತು ಗೀತೆಯ ತತ್ವಗಳ ನಡುವಿನ ವಿಸ್ತೃತ ಹೊಂದಾಣಿಕೆ, ಮ್ಯಾಪಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಅದನ್ನ ಕೇವಲ ಕಾಕತಾಳೀಯ ಅಥವಾ ಮೇಲ್ನೋಟದ ಹೋಲಿಕೆ ಅಂತ ತಳ್ಳಿ ಹಾಕೋಕೆ ಸಾಧ್ಯನಾ? ಉದಾಹರಣೆಗೆ ನೋಡಿ, ಗಾಯತ್ರಿಯ ತತ್, ದಟ್ ಆಬ್ಸಲ್ಯೂಟ್ ರಿಯಾಲಿಟಿ, ಪರಬ್ರಹ್ಮ ಅನ್ನೋ ಒಂದೇ ಪದವನ್ನ ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಕೃಷ್ಣನು ತೋರಿಸಿದ ವಿಶ್ವರೂಪ ದರ್ಶನದ ಅಗಾಧತೆಗೆ, ಅಂದ್ರೆ ದೇಶ, ಕಾಲ, ವಸ್ತು, ಗುಣಗಳಿಗೆ ಅತೀತವಾದ ಎಲ್ಲವನ್ನೂ ಒಳಗೊಂಡ ಭಗವಂತನ ಆ ಪರಮ ರೂಪಕ್ಕೆ ಸಂಬಂಧ ಕಲ್ಪಿಸಲಾಗಿದೆ. ಇದು ಕೇವಲ ಸಾಂದರ್ಭಿಕ ಹೋಲಿಕೆ ಅಲ್ಲ, ಇದು ಗಾಯತ್ರಿಯ ಬೀಜರೂಪಿ ತತ್ವವು ಗೀತೆಯಲ್ಲಿ ಹೇಗೆ ವಿಸ್ತಾರಗೊಂಡಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಹಾಗೆಯೇ ಭರ್ಗಃ ಅನ್ನೋದನ್ನ, ಎಫಲ್ಜೆನ್ಸ್, ತೇಜಸ್ಸು, ಪಾಪನಾಶಕ ಶಕ್ತಿ ಅನ್ನೋದನ್ನ ಗೀತೆಯ 11ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಬರೋ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ, ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ಉಂಟಾಗಬಹುದಾದ ಪ್ರಭೆಗೆ ಸಮನಾದದ್ದು ಆ ಮಹಾತ್ಮನ ತೇಜಸ್ಸು ಅಂತ ವಿಶ್ವರೂಪದ ದಿವ್ಯ ಪ್ರಭೆಗೆ, ತೇಜಸ್ಸಿಗೆ ಅತ್ಯಂತ ಸರಿಯಾಗಿ ಹೋಲಿಸಲಾಗಿದೆ. ಇಂತಹ ಆಳವಾದ, ನಿರ್ದಿಷ್ಟವಾದ ರಚನಾತ್ಮಕ ಸಂಬಂಧಗಳನ್ನ, ಸ್ಟ್ರಕ್ಚರಲ್ ಪ್ಯಾರಲಲ್ಸ್, ಕೇವಲ ಹೊರಗಿನ ಹೋಲಿಕೆಗಳು ಅಂತ ಅಥವಾ ವಿದ್ವಾಂಸರ ಕಲ್ಪನಾ ವಿಲಾಸ ಅಂತ ಸುಲಭವಾಗಿ ತಳ್ಳಿಹಾಕಕ್ಕಾಗಲ್ಲ. ಇದು ಗೀತೆಯು ಗಾಯತ್ರಿಯ ಮೂಲತತ್ವಗಳನ್ನೇ ಆಧಾರವಾಗಿಟ್ಟುಕೊಂಡು ಅವುಗಳನ್ನೇ ವಿಸ್ತರಿಸುತ್ತೆ, ವಿವರಿಸುತ್ತೆ ಅನ್ನೋದಕ್ಕೆ ಬಲವಾದ ಪುಷ್ಟಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಆ ಹೊಂದಾಣಿಕೆಯ ಹಿಂದಿನ ವಿದ್ವತ್ತನ್ನ, ಶ್ರಮವನ್ನ ನಾನು ಖಂಡಿತವಾಗಿಯೂ ಪ್ರಶ್ನಿಸ್ತಾ ಇಲ್ಲ. ಅದೊಂದು ಅತ್ಯಂತ ಆಸಕ್ತಿದಾಯಕವಾದ, ಚಿಂತನೆಗೆ ಹಚ್ಚುವಂತಹ ಮತ್ತು ಗೀತೆ ಗಾಯತ್ರಿಗಳ ಸಂಬಂಧದ ಬಗ್ಗೆ ಹೊಸ ಹೊಳವುಗಳನ್ನು ನೀಡುವ ಪ್ರಯತ್ನವೇ ಸರಿ. ಆದರೆ ನಾನು ಎತ್ತುತ್ತಿರೋ ಪ್ರಶ್ನೆ ಅದರ ಸಮಗ್ರತೆ, ಕಂಪ್ರಿಹೆನ್ಸಿವ್ನೆಸ್ ಮತ್ತು ನೈಸರ್ಗಿಕತೆಯ, ನ್ಯಾಚುರಲ್ ಫಿಟ್ ಬಗ್ಗೆ. ನನ್ನ ಕಳವಳ ಏನಂದ್ರೆ, ಗೀತೆಯ ಸಮಗ್ರ, ಆ ಬಹು ಆಯಾಮದ ಮತ್ತು ಅತ್ಯಂತ ವಿಸ್ತಾರವಾದ ಸಂದೇಶವನ್ನ ಗಾಯತ್ರಿಯ ಕೆಲವೇ ಪದಗಳ ಚೌಕಟ್ಟಿಗೆ ಕೆಲವು ಕಡೆ ಸ್ವಲ್ಪ ಬಲವಂತವಾಗಿ ಅನ್ನಬಹುದಾದ ರೀತಿಯಲ್ಲಿ ಅಳವಡಿಸೋ ಪ್ರಯತ್ನದ ಹಾಗೆ ಇದು ಕಾಣೋ ಸಾಧ್ಯತೆನೂ ಇದೆ. ಉದಾಹರಣೆಗೆ, ನೀವು ಹೇಳಿದ ತತ್ ಮತ್ತು ವಿಶ್ವರೂಪ, ಹೌದು, ಎರಡೂ ಪರಮತತ್ವವನ್ನ ಸೂಚಿಸುತ್ತವೆ. ಆದರೆ ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನ ಅನ್ನೋದು ಕೇವಲ ಪರಬ್ರಹ್ಮದ ಅಮೂರ್ತ ಕಲ್ಪನೆ ಅಲ್ಲ. ಅದರಲ್ಲೂ ಸೃಷ್ಟಿ, ಸ್ಥಿತಿ, ಲಯ, ಕಾಲ, ಯೋಧರು, ಭೀಷ್ಮ, ದ್ರೋಣರು ಎಲ್ಲವೂ ಸೇರಿದೆ. ಅದರ ಭಯಾನಕತೆ, ಅದ್ಭುತತೆ, ಕರುಣೆ ಇವೆಲ್ಲವನ್ನೂ ತತ್ ಅನ್ನೋ ಒಂದೇ ಪದದ ವಿಸ್ತರಣೆ ಅಂತ ಹೇಳೋದು ಆ ಅಧ್ಯಾಯದ ಗಾಂಭೀರ್ಯವನ್ನ ಸರಳಗೊಳಿಸಿದ ಹಾಗೆ ಆಗಲ್ವಾ? ಅದೇ ರೀತಿ ಭರ್ಗಃ ಅಂದ್ರೆ ಕೇವಲ ತೇಜಸ್ಸಷ್ಟೇ ಅಲ್ಲ, ಅದಕ್ಕೆ ಪಾಪನಾಶಕ ಶಕ್ತಿ, ಜ್ಞಾನದಾಯಕ ಶಕ್ತಿ ಅನ್ನೋ ಅರ್ಥಗಳೂ ಇವೆ. ಆದರೆ ಗೀತೆಯ ಉಲ್ಲೇಖ ಮುಖ್ಯವಾಗಿ ತೇಜಸ್ಸಿನ ಬಗ್ಗೆ. ಇನ್ನು ಗೀತೆಯು ವಿವರಿಸೋ ತ್ರೈಗುಣ್ಯಗಳ ಸತ್ವ, ರಜಸ್, ತಮಸ್ ವಿಸ್ತೃತ ವಿಶ್ಲೇಷಣೆ, ಅವುಗಳ ಕಾರ್ಯಗಳು, ಅವುಗಳನ್ನ ಮೀರಿ ನಿಲ್ಲೋ ಉಪಾಯಗಳು, ಈ ಇಡೀ ಸಂಕೀರ್ಣ ವ್ಯವಸ್ಥೆಯನ್ನ ಗಾಯತ್ರಿಯ ಯಾವ ಪದದ ವಿಸ್ತರಣೆ ಅಂತ ಪರಿಗಣಿಸ್ತೀರಿ? ಗೀತೆಯ ಸ್ವತಂತ್ರ ತಾತ್ವಿಕ ವಿಸ್ತಾರ, ಅದರ ವಿಭಿನ್ನ ಯೋಗ ಮಾರ್ಗಗಳ ಅದ್ಭುತವಾದ ಸಮನ್ವಯ, ಅದರ ನೈತಿಕ ಮತ್ತು ಸಾಮಾಜಿಕ ಆಯಾಮಗಳು, ಇವೆಲ್ಲವನ್ನೂ ಗಾಯತ್ರಿಯ ಕೆಲವೇ ಪದಗಳ ವ್ಯಾಖ್ಯಾನದ ಚೌಕಟ್ಟಿನಲ್ಲಿ ಪೂರ್ತಿಯಾಗಿ ಹಿಡಿದಿಡೋಕೆ ಸಾಧ್ಯವೇ ಅನ್ನೋದು ನನ್ನ ಮೂಲಭೂತ ಸಂದೇಹ.
ಗೀತೆಯ ಅನೇಕ ಸೂಕ್ಷ್ಮತೆಗಳು, ಅದರ ವಿಶಿಷ್ಟ ಒತ್ತುಗಳು, ಈ ರೀತಿಯ ಹೊಂದಾಣಿಕೆ ಪ್ರಯತ್ನದಲ್ಲಿ ಕಳೆದು ಹೋಗೋ ಅಥವಾ ತೆಳುವಾಗೋ ಅಪಾಯ ಇದೆ. ಆದ್ದರಿಂದ ಗೀತೆಯ ಸ್ವಂತಿಕೆಯನ್ನ ಮತ್ತು ಅದರ ಸಮಗ್ರ ಸಂದೇಶವನ್ನ ಗೌರವಿಸಬೇಕಾದ್ರೆ ಅದನ್ನ ಕೇವಲ ಗಾಯತ್ರಿಯ ನೆರಳಿನಲ್ಲಿ ಅಥವಾ ಅದರ ವಿಸ್ತರಣೆಯಾಗಿ ಮಾತ್ರ ನೋಡೋದು ಸರಿಯಲ್ಲ. ಅದು ತನ್ನದೇ ಆದ ಬೆಳಕಿನಲ್ಲಿ ಬೆಳಗುವ ಗ್ರಂಥ. ಅಂತಿಮವಾಗಿ ನಮ್ಮ ಚರ್ಚೆಯ ತಿರುಳು ಇಲ್ಲಿಗೆ ಬಂದು ನಿಲ್ಲುತ್ತೆ. ಎರಡೂ ಗ್ರಂಥಗಳು ಸನಾತನವಾದ ವೈದಿಕ ಪರಂಪರೆಯ ವೇದೋಪನಿಷತ್ತುಗಳ ಸಾರವನ್ನು ತಮ್ಮೊಳಗೆ ಇಟ್ಕೊಂಡಿದೆ ಅನ್ನೋದನ್ನ ನಾವಿಬ್ರೂ ಒಪ್ಕೊಳ್ತೀವಿ. ಗಾಯತ್ರಿಯೂ ವೇದಮಾತೆ ಆದ್ರೆ ಗೀತೆಯು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಅಂತ ಉಪನಿಷತ್ತುಗಳೆಂಬ ಹಸುಗಳಿಂದ ಕೃಷ್ಣನು ಕಡಿದು ತೆಗೆದ ಅಮೃತಸಾರವಾಗಿದೆ. ಒಂದೇ ಮೂಲತತ್ವದಿಂದ ಅಂದ್ರೆ ಪರಬ್ರಹ್ಮ ತತ್ವದಿಂದ ಹೊಮ್ಮಿರೋ ಒಂದೇ ಪರಮಸತ್ಯವನ್ನು ಅಂದ್ರೆ ಆತ್ಮಜ್ಞಾನ ಮತ್ತು ಭಗವಂತನ ಸಾಕ್ಷಾತ್ಕಾರವನ್ನು ಪ್ರತಿಪಾದಿಸೋ ಈ ಎರಡು ಮಹಾನ್ ಆಧಾರ ಸ್ತಂಭಗಳ ನಡುವೆ ಆಳವಾದ ಮೂಲಭೂತವಾದ ಅವಿನಾಭಾವ ಸಂಬಂಧ ಇರೋದು ಅನಿವಾರ್ಯ ಮತ್ತು ತುಂಬ ಸಹಜ ಕೂಡ. ಅವುಗಳ ನಡುವಿನ ಸಂಬಂಧ ಕೇವಲ ಹೊರಗಿನ ಹೋಲಿಕೆಯದಲ್ಲ, ಅದು ಆಂತರಿಕ ಸಾರದ್ದು. ನನ್ನ ದೃಷ್ಟಿಯಲ್ಲಿ ಗೀತೆಯು ಮಾಡೋದೇನೆಂದ್ರೆ ವೇದೋಪನಿಷತ್ತುಗಳ ಆ ಸಾರವನ್ನ ಗಾಯತ್ರಿಯು ಸ್ಥಾಪಿಸಿದ ಮೂಲ ತಾತ್ವಿಕ ಚೌಕಟ್ಟಿನ ಮೂಲಕವೇ ಯುಗಧರ್ಮಕ್ಕೆ ಅನುಗುಣವಾಗಿ ಅರ್ಜುನನಂತಹ ಸಾಮಾನ್ಯ ಸಾಧಕನಿಗೂ ಅರ್ಥವಾಗೋ ಹಾಗೆ, ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸೋ ಹಾಗೆ ವಿಸ್ತರಿಸುತ್ತೆ, ವಿವರಿಸುತ್ತೆ. ಅದು ಗಾಯತ್ರಿಯ ತತ್ವಗಳಿಗೆ ಒಂದು ಹೊಸ ಭಾಷ್ಯ ಬರೆದ ಹಾಗೆ. ಹೌದು, ಅದು ನಿಮ್ಮ ದೃಷ್ಟಿಕೋನ ಮತ್ತು ಅದರಲ್ಲಿ ಒಂದು ಸತ್ಯಾಂಶ ಇದೆ. ಆದರೆ ನಾನದನ್ನ ಸ್ವಲ್ಪ ಬೇರೆ ರೀತಿಯ ಒತ್ತು ನೀಡಿ ನೋಡ್ತೀನಿ. ಹೌದು, ಒಂದೇ ಮೂಲದಿಂದ ಅಂದ್ರೆ ಆ ವಿಶಾಲವಾದ ಆಳವಾದ ವೈದಿಕ ಜ್ಞಾನ ಪರಂಪರೆಯಿಂದ ಬಂದಿರೋದ್ರಿಂದ ಅವುಗಳ ನಡುವೆ ಒಂದು ಆನುವಂಶಿಕ ಅಂತ ಹೇಳಬಹುದಾದ ಸಾಮ್ಯತೆಗಳು ಇರೋದು ಸಹಜ ಮತ್ತು ನಿರೀಕ್ಷಿತ. ವೇದಗಳು, ಉಪನಿಷತ್ತುಗಳು, ಗಾಯತ್ರಿ, ಗೀತೆ ಇವೆಲ್ಲವೂ ಒಂದೇ ಚಿನ್ನದ ಗಣಿಯಿಂದ ತೆಗೆದ ಆಭರಣಗಳಿದ್ದ ಹಾಗೆ. ಆದರೆ ಗಣಿಯಿಂದ ತೆಗೆದ ಚಿನ್ನದಿಂದ ನೀವು ಸರನೂ ಮಾಡಬಹುದು, ಕಿವಿಯೋಲೆನೂ ಮಾಡಬಹುದು, ಉಂಗುರನೂ ಮಾಡಬಹುದು. ಪ್ರತಿಯೊಂದಕ್ಕೂ ಅದರದೇ ಆದ ಆಕಾರ, ವಿನ್ಯಾಸ, ಉಪಯೋಗ ಮತ್ತು ಸೌಂದರ್ಯ ಇರುತ್ತೆ. ಹಾಗೆ ಗೀತೆಯು ಕೇವಲ ಹಳೆಯ ವೈದಿಕ ತತ್ವಗಳ ಪುನರುಚ್ಚಾರಣೆ ಅಥವಾ ಗಾಯತ್ರಿಯ ವಿಸ್ತರಣೆ ಮಾತ್ರ ಅಲ್ಲ, ಅದೊಂದು ಅದ್ಭುತವಾದ ಮೌಲಿಕವಾದ ಹೊಸ ಸಂಶ್ಲೇಷಣೆ. ಅದು ಜ್ಞಾನ, ಕರ್ಮ, ಭಕ್ತಿ, ಧ್ಯಾನ ಮಾರ್ಗಗಳನ್ನ ಸಮನ್ವಯಗೊಳಿಸಿದ ರೀತಿ, ಸ್ವಧರ್ಮದ ಪರಿಕಲ್ಪನೆಗೆ ಕೊಟ್ಟ ಒತ್ತು, ಯುದ್ಧದಂತಹ ಕಠಿಣ ಸಂದರ್ಭದಲ್ಲಿಯೂ ಸ್ಥಿರವಾಗಿ ನಿಲ್ಲೋ ಸ್ಥಿತಪ್ರಜ್ಞತೆಯ ಆದರ್ಶ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜುನನ ವಿಷಾದವನ್ನ ನಿವಾರಿಸಿ ಅವನನ್ನ ಕ್ರಿಯೆಗೆ ಪ್ರೇರೇಪಿಸಿದ ರೀತಿ ಇವೆಲ್ಲವೂ ಗೀತೆಗೆ ಒಂದು ವಿಶಿಷ್ಟವಾದ ಸ್ವತಂತ್ರವಾದ ಸ್ಥಾನವನ್ನ ತಂದುಕೊಟ್ಟಿವೆ. ಅದು ತನ್ನ ಕಾಲದ ಧರ್ಮಸಂಕಟಕ್ಕೆ, ಯುಗಧರ್ಮಕ್ಕೆ ಅನುಗುಣವಾಗಿ ಭಗವಂತನೇ ನೀಡಿದ ವಿಶಿಷ್ಟ ಬೋಧನೆ. ಆದ್ರಿಂದ ಅದನ್ನ ಕೇವಲ ಗಾಯತ್ರಿಯ ವಿಸ್ತರಣೆ ಅಂತ ಸೀಮಿತಗೊಳಿಸೋದಕ್ಕಿಂತ ವೈದಿಕ ಪರಂಪರೆಯ ಮಹಾನ್ ವೃಕ್ಷದಲ್ಲಿ ವಿಕಸನಗೊಂಡ ಒಂದು ಸ್ವತಂತ್ರವಾದ, ಅತ್ಯಂತ ಪ್ರಮುಖವಾದ ಮತ್ತು ಪ್ರಭಾವಶಾಲಿಯಾದ ಮೈಲಿಗಲ್ಲು ಅಂತ ಪರಿಗಣಿಸೋದೇ ಹೆಚ್ಚು ಸೂಕ್ತ ಮತ್ತು ಗೌರವಯುತ ಅನ್ನೋದು ನನ್ನ ಅಂತಿಮ ಅಭಿಪ್ರಾಯ. ಈ ಒಂದು ಚರ್ಚೆಯ ಹಿನ್ನೆಲೆಯಲ್ಲಿ ನನ್ನ ನಿಲುವನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಮಗೆ ಲಭ್ಯವಿರೋ ಆಕರ ಸಾಮಗ್ರಿಯು ವಿಶೇಷವಾಗಿ ಗಾಯತ್ರಿ ಮತ್ತು ಗೀತೆಯ ಸಾರಭೂತವಾದ ತಾತ್ವಿಕ ಏಕತೆಯ ಪ್ರತಿಪಾದನೆ, ಭೀಷ್ಮ ಪರ್ವದಲ್ಲಿನ ಅವುಗಳ ಸಮಾನ ಸ್ಥಾನದ ಉಲ್ಲೇಖ ಮತ್ತು ಗಾಯತ್ರಿಯ ಪ್ರತಿಯೊಂದು ಪದಕ್ಕೂ ಗೀತೆಯ ಆಳವಾದ ತತ್ವಗಳನ್ನು ಹೊಂದಿಸುವ ವಿವರದಾದ ರಚನಾತ್ಮಕ ಪ್ರಯತ್ನ, ಇವೆಲ್ಲವೂ ಗಾಯತ್ರಿ ಮಂತ್ರ ಮತ್ತು ಭಗವದ್ಗೀತೆಗಳ ನಡುವೆ ಒಂದು ಮೂಲಭೂತವಾದ ಬೇರ್ಪಡಿಸಲಾಗದ ಆಂತರಿಕ ತಾತ್ವಿಕ ಸಂಬಂಧ ಇದೆ ಅನ್ನೋದನ್ನ ಅತ್ಯಂತ ಬಲವಾಗಿ ಸೂಚಿಸುತ್ತವೆ. ಗೀತೆಯ ಅನೇಕ ಮುಖ್ಯ ಸಂದೇಶಗಳು ಮತ್ತು ತತ್ವಗಳು ಗಾಯತ್ರಿಯ ಬೀಜರೂಪಿ ಸಂಕ್ಷಿಪ್ತ ತತ್ವಗಳ ವಿಸ್ತೃತ, ವಿವರಿಸಲ್ಪಟ್ಟ ಪ್ರತಿಫಲನಗಳೇ ಆಗಿವೆ ಅನ್ನೋದು ನನ್ನ ವಾದದ ತಿರುಳು. ನನ್ನ ಅಂತಿಮ ಸಾರಾಂಶವನ್ನ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವದ್ಗೀತೆ ಮತ್ತು ಗಾಯತ್ರಿ ಮಂತ್ರಗಳು ಎರಡೂ ಹಿಂದೂ ಧರ್ಮದ ಮತ್ತು ವಿಶ್ವದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅತ್ಯುತ್ತಮ, ಪೂಜನೀಯ ಮತ್ತು ಅತೀವ ಮಹತ್ವದ ಸ್ಥಾನವನ್ನ ಹೊಂದಿವೆ. ಅವುಗಳ ನಡುವೆ ಆಳವಾದ ತಾತ್ವಿಕ ಸಾಮ್ಯತೆಗಳು, ಮೂಲಭೂತವಾದ ಹೋಲಿಕೆಗಳು ಇರೋದು ಸತ್ಯ ಮತ್ತು ಅವು ಒಂದೇ ವೈದಿಕ ಪರಂಪರೆಯಿಂದ ಬಂದಿರೋದ್ರಿಂದ ಇದು ಸಹಜ ಕೂಡ. ಆದರೆ ಗೀತೆಯನ್ನ ಕೇವಲ ಗಾಯತ್ರಿಯ ವಿಸ್ತರಣೆ ಅಥವಾ ವ್ಯಾಖ್ಯಾನ ಅಂತ ನೋಡೋದು
ಅದರ ಉಗಮದ ವಿಶಿಷ್ಟ ಐತಿಹಾಸಿಕ ಮತ್ತು ನಾಟಕೀಯ ಸಂದರ್ಭ, ಅದರ ಅಗಾಧವಾದ ಮತ್ತು ಬಹುಮುಖಿಯಾದ ತಾತ್ವಿಕ ಕೊಡುಗೆಗಳು, ಅದರ ವಿಶಿಷ್ಟವಾದ ಸಂಶ್ಲೇಷಣಾತ್ಮಕ ಸ್ವಭಾವ ಮತ್ತು ಒಂದು ಸ್ವತಂತ್ರ ಪರಿಪೂರ್ಣ ಗ್ರಂಥವಾಗಿ ಅದರ ಅಸ್ತಿತ್ವವನ್ನ ಗಣನೀಯವಾಗಿ ಕಡೆಗಣಿಸಿದ ಹಾಗೆ ಆಗುತ್ತೆ. ಅವುಗಳ ಸಂಬಂಧವನ್ನ ಬಹುಶಃ ಒಂದೇ ತಂದೆಯ ಇಬ್ಬರು ಶ್ರೇಷ್ಠ ಮಕ್ಕಳ ಹಾಗೆ ನೋಡಬಹುದೇ ಹೊರತು ತಾಯಿ ಮಗುವಿನ ಸಂಬಂಧದ ಹಾಗೆ ಒಂದ್ರಿಂದ ಇನ್ನೊಂದು ಹುಟ್ಟಿದ್ದು ಅನ್ನೋ ಹಾಗೆ ನೋಡೋದು ಗೀತೆಯ ಸ್ವಂತಿಕೆಗೆ ಮಾಡೋ ಅಪಚಾರ ಆಗಬಹುದು. ಹೌದು. ಗಾಯತ್ರಿ ಮಂತ್ರ ಮತ್ತು ಭಗವದ್ಗೀತಗಳ ನಡುವಿನ ಈ ಆಳವಾದ ಸೂಕ್ಷ್ಮವಾದ ಸಂಬಂಧದ ಕುರಿತಾದ ನಮ್ಮ ಇವತ್ತಿನ ಈ ಜಿಜ್ಞಾಸೆ ಇದೆಯಲ್ಲ, ಇದು ಈ ಎರಡೂ ಮಹಾನ್ ಗ್ರಂಥಗಳ ಮಹತ್ವವನ್ನ ಮತ್ತೊಮ್ಮೆ ನಮಗೆ ನೆನಪಿಸೋದರ ಜೊತೆಗೆ ಅವುಗಳ ಇನ್ನಷ್ಟು ಆಳವಾದ ತುಲನಾತ್ಮಕ ಅಧ್ಯಯನಕ್ಕೆ ನಮ್ಮೆಲ್ಲರನ್ನೂ ಖಂಡಿತವಾಗಿಯೂ ಪ್ರೋತ್ಸಾಹಿಸುತ್ತೆ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ. ಸಂಪೂರ್ಣವಾಗಿ ಒಪ್ಪುತ್ತೇನೆ. ನಾವು ಇವತ್ತು ಚರ್ಚಿಸಿದ ಆ ಆಕರ ಸಾಮಗ್ರಿಯಲ್ಲಿಯೇ ಇನ್ನೂ ಅನೇಕ ವಿಚಾರಗಳು, ಸೂಕ್ಷ್ಮವಾದ ವಿಶ್ಲೇಷಣೆಗಳು ಮತ್ತು ಒಳನೋಟಗಳು ಅಡಕವಾಗಿವೆ. ಈ ರೀತಿಯ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಮುಕ್ತ ಮನಸ್ಸಿನಿಂದ ಪರಿಶೀಲಿಸೋದು, ಚರ್ಚಿಸೋದು ನಮ್ಮ ಸ್ವಂತ ತಿಳುವಳಿಕೆಯನ್ನು ವಿಸ್ತರಿಸಿಕೊಳ್ಳೋಕೆ ಮತ್ತು ವಿಷಯದ ಬಗ್ಗೆ ಹೆಚ್ಚು ಸಮಗ್ರವಾದ ನೋಟವನ್ನು ಪಡೆಯೋಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಯಾವ ದೃಷ್ಟಿಕೋನ ಹೆಚ್ಚು ಸರಿ ಅನ್ನೋ ತೀರ್ಮಾನವನ್ನ ನಮ್ಮ ಪ್ರಬುದ್ಧ ಕೇಳುಗರ ವಿವೇಚನೆ ಮತ್ತು ಅವರ ಮುಳ್ಳಿನ ಅಧ್ಯಯನಕ್ಕೆ ಬಿಡೋದು ಸರಿ ಅನ್ಸುತ್ತೆ.